ಬಾಕಿ ಉಳಿದಿರುವ ಒಂದು ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇಲ್ಲಿಯವರೆಗೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ನಿಮ್ಮ ಒಳ್ಳೆಯತನವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡವರು ಮತ್ತು ನಿಮ್ಮ ಮೌನವನ್ನು ದುರ್ಬಲತೆ ಅಂದುಕೊಂಡವರು ನಿಮ್ಮಲ್ಲಾಗುವ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುವಂಥ ಪರಿಸ್ಥಿತಿ ಬರಬಹುದು. ಮೀನರಾಶಿಯವರೇ, ನಿಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ನೀವು ಯಾರನ್ನಾದರೂ ನಂಬಿದರೆ ಹೃದಯಪೂರ್ವಕವಾಗಿ ನಂಬ್ತೀರಿ. ಮತ್ತೊಬ್ಬರ ನೋವನ್ನು ನಿಮ್ಮ ನೋವಿನಂತೆ ಅನುಭವಿಸುವ ಗುಣ ನಿಮ್ಮಲ್ಲಿದೆ. ಇದೇ ಕಾರಣದಿಂದ ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ನೋವು ನೀಡಿದವರನ್ನು ಕೂಡ ಕ್ಷಮಿಸಿ. ಬಾಕಿ ಉಳಿದಿರುವ ಒಂದು ವಿಷಯ ಮತ್ತೆ ನಿಮ್ಮ ಮುಂದೆ ಬರಬಹುದು. ಇಲ್ಲಿಯವರೆಗೆ ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು, ನಿಮ್ಮ ಒಳ್ಳೆಯತನವನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಂಡವರು ಮತ್ತು ನಿಮ್ಮ ಮೌನವನ್ನು ದುರ್ಬಲತೆ ಅಂದುಕೊಂಡವರು ನಿಮ್ಮಲ್ಲಾಗುವ ಬದಲಾವಣೆಯನ್ನು ನೋಡಿ ಆಶ್ಚರ್ಯಪಡುವಂಥ ಪರಿಸ್ಥಿತಿ ಬರಬಹುದು. ಮೀನರಾಶಿಯವರೇ, ನಿಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ನೀವು ಯಾರನ್ನಾದರೂ ನಂಬಿದರೆ ಹೃದಯಪೂರ್ವಕವಾಗಿ ನಂಬ್ತೀರಿ. ಮತ್ತೊಬ್ಬರ ನೋವನ್ನು ನಿಮ್ಮ ನೋವಿನಂತೆ ಅನುಭವಿಸುವ ಗುಣ ನಿಮ್ಮಲ್ಲಿದೆ. ಇದೇ ಕಾರಣದಿಂದ ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ನೋವು ನೀಡಿದವರನ್ನು ಕೂಡ ಕ್ಷಮಿಸಿ ಮತ್ತೆ ಮತ್ತೆ ಅವಕಾಶ ಕೊಡ್ತೀರಿ. ಆದರೆ ಆಗಸ್ಟ್ 21ರಂದು ಬೆಳಿಗ್ಗೆ 7:45 ನಂತರ ಒಂದು ಫೋನ್ ಕಾಲ್, ಸಂದೇಶ, ಭೇಟಿ ಅಥವಾ ಅನಿರೀಕ್ಷಿತ ಮಾಹಿತಿ ನಿಮ್ಮ ಗಮನವನ್ನು ಸೆಳೆಯಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸದ ಬಗ್ಗೆ ಉತ್ತರ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶದ ಬಗ್ಗೆ ಮಾತುಕತೆ ನಡೀಬಹುದು. ಕೆಲಸ ಮಾಡುತ್ತಿರೋರಿಗೆ, ಕೆಲಸ ಹುಡುಕ್ತಾ ಇರೋರಿಗೆ ಹೊಸ ಸಂಪರ್ಕದಿಂದ ಅವಕಾಶ ದೊರೆಯಬಹುದು. ಫ್ರೆಂಡ್ಸ್, ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೀನರಾಶಿಯವರೇ, ನೀವು ಸಾಮಾನ್ಯವಾಗಿ ಯಾರ ಮನಸ್ಸನ್ನು ಕೂಡ ನೋಯಿಸಬಾರ್ದು ಅಂತ ಯೋಚನೆ ಮಾಡ್ತೀರಿ. ಆದರೆ ಇದೇ ಕಾರಣದಿಂದ ನಿಮ್ಮ ಸ್ವಂತ ನಿರ್ಧಾರಗಳನ್ನು ಮುಂದೂಡುತ್ತಾ ಬಂದಿರಬಹುದು. ಆಗಸ್ಟ್ 21ರಂದು ಇತರರ ಅಭಿಪ್ರಾಯಕ್ಕಿಂತ ನಿಮ್ಮ ಜೀವನದ ಅಗತ್ಯಗಳಿಗೆ ಮಹತ್ವ ನೀಡುವ ಸಮಯ ಬರಬಹುದು. ಯಾರಾದರೂ ನಿಮ್ಮ ಮೇಲೆ ಭಾವನಾತ್ಮಕ ಒತ್ತಡ ಹಾಕಿದರೂ ಕೂಡ ತಕ್ಷಣ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶಾಂತವಾಗಿ ಯೋಚನೆ ಮಾಡಿ. ಕುಟುಂಬದಲ್ಲಿ ಬಹಳ ದಿನಗಳಿಂದ ಚರ್ಚೆಯಾಗದ ಒಂದು ವಿಷಯ ಮತ್ತೆ ಸಂಬಂಧಿಸಿದಂತೆ ಮಾತುಕತೆ ನಡೀಬಹುದು. ಮನೆಯ ಹಿರಿಯರೊಬ್ಬರು ನಿಮಗೆ ಒಂದು ಮುಖ್ಯ ಸಲಹೆ ನೀಡಬಹುದು. ಅವರ ಮಾತನ್ನು ಗೌರವದಿಂದ ಕೇಳಿ, ಆದರೆ ನಿಮ್ಮ ಪರಿಸ್ಥಿತಿಗೆ ಸೂಕ್ತವಾದ ನಿರ್ಧಾರವನ್ನು ವಿವೇಕದಿಂದ ತೆಗೆದುಕೊಳ್ಳಿ. ಉದ್ಯೋಗದ ವಿಷಯದಲ್ಲಿ ನಿಮ್ಮ ಪರಿಶ್ರಮ ಯಾರದೋ ಗಮನಕ್ಕೆ ಬರಬಹುದು. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕೆಲಸಕ್ಕೆ ಮೆಚ್ಚುಗೆ ಸಿಗಬಹುದು. ಹೊಸ ಜವಾಬ್ದಾರಿ ಅಥವಾ ಮುಖ್ಯ ಸಲಹೆಯನ್ನು ನೀಡಬಹುದು. ಆ ಸಲಹೆಗೆ ನಿಮಗೆ ಉಪಯೋಗವಾಗುವ ಅಂಶ ಯೋಚನೆ ಗಟ್ಟಿಯಾಗಿರಬಹುದು. ಆದರೆ ಯಾವುದೇ ಬದಲಾವಣೆಗೆ ಮೊದಲು ನಿರ್ಧಾರವನ್ನು ನಿಮ್ಮ ಅದರ ಲಾಭ ಮತ್ತು ನಷ್ಟಗಳನ್ನು ಪರಿಶೀಲನೆ ಮಾಡಿ ವ್ಯವಹಾರ ತೆಗೆದುಕೊಳ್ಳಿ. ಹಳೆಯ ಸಂಪರ್ಕದಿಂದ ಹೊಸ ಅವಕಾಶ ಮಾಡುವ ಮೊದಲು ಎಲ್ಲ ಷರತ್ತುಗಳನ್ನು ಸ್ಪಷ್ಟವಾಗಿ ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಮನಸ್ಸಲ್ಲಿ ಬಹಳ ದಿನಗಳಿಂದ ಇದ್ದ ಒಂದು ಗೊಂದಲಗಳಿಗೆ ಆಗಸ್ಟ್ 21ರಂದು ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ದೊಡ್ಡ ಬದಲಾವಣೆಯ ಹಿಂದೆ ನಿಮ್ಮದೇ ಈ ದಿನ ನಿಮ್ಮ ಜೀವನದ ಹಳೆಯ ಅಧ್ಯಾಯವನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಆರಂಭಿಸುವ ಮೊದಲ ಹೆಜ್ಜೆಯಾಗುವುದು. ಆದರೆ ಈ ನಿರ್ಧಾರವನ್ನು ನಿಮ್ಮ ಹಣಕಾಸು, ಉದ್ಯೋಗ, ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಮತ್ತು ಆಗಸ್ಟ್ 21ರ ನಂತರ ಯಾವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು ಎಂಬುದನ್ನು ಜವಾಬ್ದಾರಿ, ಹಣದ ಸೂಕ್ಷ್ಮವಾಗಿ ತಿಳಿಯೋಣ. ಸಂಬಂಧದ ಒತ್ತಡ, ಇತರರು ಏನು ಹೇಳ್ತಾರೆ ದಯವಿಟ್ಟು ಈ ಚಿಂತೆಯಿಂದ ನೀವು ಹಿಂದೆ ಸರಿದಿರಬಹುದು. ಈ ದಿನ ನಿಮ್ಮ ಮನಸ್ಸಲ್ಲಿ ಒಂದು ಸ್ಪಷ್ಟತೆ ಮೂಡಬಹುದು. ಕುಟುಂಬದ ಜವಾಬ್ದಾರಿ, ಹಣಕಾಸಿನ ಪರಿಸ್ಥಿತಿ, ಸಂಬಂಧದ ಭಾವನೆ ಅಥವಾ ಮತ್ತೊಬ್ಬರ ಬಗ್ಗೆ ಇರುವ ಕಾಳಜಿಯಿಂದ ನಿಮ್ಮ ಮುಂದೆ ಮನಸ್ಸಿನ ಮಾತನ್ನ ಹಿಂದೆ ಸರಿಸಬಹುದು. ಆದರೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಹೋಗಬೇಕಾ ಅಥವಾ ನನ್ನ ಭವಿಷ್ಯಕ್ಕಾಗಿ ಒಂದು ಹೊಸ ಹೆಜ್ಜೆ ಇಡಬೇಕಾ ಎಂಬ ಪ್ರಶ್ನೆ ನಿಮ್ಮ ಮುಂದೆ ಬರಬಹುದು. ಈ ಸಮಯದಲ್ಲಿ ಆತುರ ಬೇಡ. ಉದ್ಯೋಗದಲ್ಲಿರುವ ಆದರೆ ಅಗತ್ಯ ಇಲ್ಲದ ವಿಳಂಬ ಕೂಡ ಬೇಡ. ನಿಮಗೆ ಸಿಗುವ ಮಾಹಿತಿಯನ್ನ ಪರಿಶೀಲನೆ ಮಾಡಿ, ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಂತರ ದೃಢವಾಗಿ ಮುಂದೆ ಸಾಗಿರಿ. ಹಣಕಾಸಿನ ವಿಷಯದಲ್ಲಿ ಹೊಸ ಆದಾಯದ ಅವಕಾಶದ ಬಗ್ಗೆ ಮಾಹಿತಿ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಅಥವಾ ಹೊಸ ಕೆಲಸದ ಅವಕಾಶ ಎದುರಾಗಬಹುದು. ಕೆಲವರಿಗೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣದ ಬಗ್ಗೆ ಸುದ್ದಿ ಅನ್ನೋದು ಸಿಗಬಹುದು. ಸ್ವಂತ ವ್ಯವಹಾರ ಮಾಡ್ತಾ ಇರೋರಿಗೆ ಹೊಸ ಗ್ರಾಹಕ, ಹೊಸ ಸಂಪರ್ಕ ಹಾಗೂ ಹೊಸ ಯೋಜನೆಯ ಬಗ್ಗೆ ಚರ್ಚೆ ನಡೀಬಹುದು. ಆದರೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಪರಿಶೀಲನೆ ಮಾಡಿ. ಸಾಲ, ಹೂಡಿಕೆ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ಯಾರಾದರೂ ತುರ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ.
ಕುಟುಂಬದ ವಿಷಯದಲ್ಲಿ ಒಂದು ಹಳೆಯ ಸಮಸ್ಯೆಗೆ ಪರಿಹಾರದ ದಾರಿ ಕೂಡ ಕಾಣಬಹುದು. ಮನೆಯವರೊಂದಿಗೆ ಮಾತನಾಡಬೇಕಾದಾಗ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ಶಾಂತವಾಗಿ ಮಾತನಾಡಿ. ನಿಮ್ಮನ್ನು ಮತ್ತೆ ಮತ್ತೆ ಭಾವನಾತ್ಮಕವಾಗಿ ದುರ್ಬಲಗೊಳಿಸಲು ಪ್ರಯತ್ನ ಮಾಡ್ತಿರ್ಬೋದು. ಆದ್ದರಿಂದ ಯಾರ ಮಾತಿಗೆ ಎಷ್ಟು ಮಹತ್ವ ಕೊಡಬೇಕು ಎಂಬುದನ್ನು ವಿವೇಕದಿಂದ ನಿರ್ಧರಿಸಿ. ಉದ್ಯೋಗದ ವಿಷಯದಲ್ಲಿ ನಿಮ್ಮ ಪರಿಶ್ರಮದ ಫಲ ಅನ್ನೋದು ನಿಧಾನವಾಗಿ ಗೋಚರಿಸ್ಬೋದು. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕೆಲಸಕ್ಕೆ ಮೆಚ್ಚುಗೆ ಸಿಗ್ಬೋದು. ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ದೊರೆಯಬಹುದು. ಕೆಲವರಿಗೆ ತಮ್ಮ ಕೌಶಲ್ಯವನ್ನು ಬಳಸಿಕೊಂಡು ಹೆಚ್ಚುವರಿ ಆದಾಯ ಗಳಿಸುವ ಅವಕಾಶ ಕೂಡ ಸಿಗಬಹುದು.